ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಹಾನ ಕುಂದರ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದೋ ಹೆಲ್ತ್ ಟಾಕ್ ಮಾಡ್ತಾ ಇಲ್ಲ, ಬಟ್ ನನ್ನ ಫೇವ್ರೆಟ್ ಫಸ್ಟ್ ಕ್ರೈ ಶಾಪಿಂಗ್ ಹಾಲ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಗೊತ್ತಿಲ್ವೋ, ನನಗೊಂದು 5 ವರ್ಷದ ಮಗಳಿದ್ದಾಳೆ. ಸೊ ಆರೋಹಿ ಹುಟ್ಟಾಗಿಂದನೂ ನಾನು ಫಸ್ಟ್ ಕ್ರೈ ಆ್ಯಪನ್ನು ಯೂಸ್ ಮಾಡಿದಷ್ಟು ಬೇರೆ ಯಾವ ಆ್ಯಪನ್ನು ಯೂಸ್ ಮಾಡಿಲ್ಲ. ಸೊ ಅವಳಿಗೆ ಕ್ಲೋದಿಂಗ್ ಆಗಿರ್ಬೋದು, ಅಥವಾ ಪರ್ಸ್ನಲ್ ಕೇರ್ ರೇಂಜಸ್ ಆಗಿರ್ಬೋದು, ಅಥವಾ ಬೇಬಿ ಗೇರ್ಸ್ ರೇಂಜ್ ಆಗಿರ್ಬೋದು, ಏನೇ ಇದ್ರೂ ಕೂಡ A to Z ನಾನು ಫಸ್ಟ್ ಕ್ರೈ ಆ್ಯಪಿಂದನೇ ತರಿಸ್ತಾ ಇದ್ದಿದ್ದು. ಫಸ್ಟ್ ಕ್ರೈ ಯಾವುದು ಈವನ್ ಸ್ಟೋರ್ಸ್ ಕೂಡ ಇದೆ. ಈವನ್ ನಾವು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇರೋದು, ಈವನ್ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಕೂಡ ಫಸ್ಟ್ ಕ್ರೈ ಸ್ಟೋರ್ ಇದೆ. ಬಟ್ ಇದುವರೆಗೂ ನಾನು ಅಲ್ಲಿ ವಿಸಿಟ್ ಮಾಡಿಲ್ಲ. ನಾನು ಆದಷ್ಟು ಫಸ್ಟ್ ಕ್ರೈ ಆನ್ಲೈನೇ ಪ್ರಿಫರ್ ಮಾಡೋದು. ಸೊ ಆಲ್ಮೋಸ್ಟ್ ಏನೇ ಬೇಕಿದ್ರು ಅವಳಿಗೆ ಬೇಕಾಗಿರೋ ಎಲ್ಲ ಪ್ರತಿಯೊಂದು ಐಟಮ್ಸ್ ಕೂಡ ನಾನು ಫಸ್ಟ್ ಕ್ರೈ ಆ್ಯಪಿಂದಾನೇ ತರಿಸ್ತೀನಿ, ಎಕ್ಸೆಪ್ಟ್ ಫುಟ್ವೇರ್ ಯಾಕಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಆರೋಹಿಗೆ ಯೂಶ್ವಲಿ ನಾನು ಸೀಸನ್ ವೈಸ್ ಬಟ್ಟೆಗಳನ್ನ ತರಿಸೋದು. ಅಂದರೆ ಸಮ್ಮರ್ ಇದ್ದಾಗ ಸಮ್ಮರ್ ಕಲೆಕ್ಷನ್ಸ್, ವಿಂಟರ್ ಇದ್ದಾಗ ವಿಂಟರ್ ಕಲೆಕ್ಷನ್, ಈ ಥರ. ಮತ್ತು ಪಾರ್ಟಿ ವೇರ್ಸ್ ಯಾವಾಗಲಾದ್ರು ಮಧ್ಯದಲ್ಲಿ ಬೇಕು ಅಂದರೆ ಪಾರ್ಟಿ ವೇರ್ಸ್ ನಾನು ತರಿಸ್ತೀನಿ. ಸೊ ಇವತ್ತು ನಾನು ಅವರ ಸಮ್ಮರ್ ಕಲೆಕ್ಷನಲ್ಲಿ ಅಂಡರ್ 500 ರುಪೀಸಲ್ಲಿ ಸಿಗುವಂತಹ ಫ್ರಾಕ್ಸ್ಗಳನ್ನ ತರಿಸಿದ್ದೀನಿ. ಸೊ ಯಾಕೆ ಅಂಡರ್ 500 ರುಪೀಸ್ ಅಂದರೆ, ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ಫಸ್ಟ್ ಕ್ರೈ ತುಂಬಾ ಕಾಸ್ಟ್ಲಿ, ಬಟ್ ಆ ಥರ ಇಲ್ಲ. ಈವನ್ ಫಸ್ಟ್ ಕ್ರೈ ಆ್ಯಪಲ್ಲಿ ಒಂದು ಶಾಪ್ ಮಾಡೋದಕ್ಕೆ ಕೆಲವೊಂದು ಟ್ರಿಕ್ಸ್ಗಳಿದ್ದಾವೆ. ಸೊ ನಾನು ಯಾವ್ಯಾವ ಟ್ರಿಕ್ಸನ್ನು ಯೂಸ್ ಮಾಡಿ ಅದರಲ್ಲಿ ಶಾಪ್ ಮಾಡ್ತೀನಿ, ಡಿಸ್ಕೌಂಟ್ಸ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೋದಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇವಾಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಯೂಶ್ವಲಿ ನಾನು ಆರೋಹಿಗೆ ಫಸ್ಟ್ ಕ್ರೈಯಿಂದ ಬಟ್ಟೆ ತರಿಸುವಾಗ ಯಾವಾಗಲೂ ಕೂಡ ನಮ್ಮಮ್ಮ, ನೀನು ಬರೀ ಪಿಂಕ್ ಕಲರ್ ಬಟ್ಟೆಗಳನ್ನೇ ತರಿಸ್ತೀಯಾ, ಬೇರೆ ಕಲರ್ಸೇ ಚೂಸ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾವಾಗಲೂ ಅದವ್ರ ಕಂಪ್ಲೇಂಟ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ನಿಜ ಕೂಡ, ಬಿಕಾಸ್ ನಾನು ಪ್ರತಿ ಸಲ ಕಾರ್ಟಿಗೆ ಬಟ್ಟೆಗಳು ಹಾಕಿದಾಗ ಎಂಡಲ್ಲಿ ಕಾರ್ಟ್ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಪಿಂಕ್ ಕಲರ್ ಪ್ಯಾಲೆಟಲ್ಲೇ ಇರುತ್ತೆ. ಬಟ್ ಈ ಸಲ ಆದಷ್ಟು ನಾನು ಬೇರೆ ಬೇರೆ ಕಲರ್ಸ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಬ್ಯೂಟಿಫುಲ್ ಯೆಲ್ಲೋ ಕಲರ್ ಫ್ರಾಕ್. ಸೊ ಇದು ಪ್ಯೂರ್ ಕಾಟನ್ ಫ್ರಾಕ್ ಆ್ಯಂಡ್ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್. ಬೇಬಿ ಹಗ್ ಇಸ್ ಮೈ ಫೇವ್ರೆಟ್ ಬ್ರ್ಯಾಂಡ್. ಯಾಕಂದರೆ ಇವ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಅವಳಿಗೆ ಫಸ್ಟ್ ಇಯರಲ್ಲಿ ತರಿಸಿರುವಂತಹ ಪಜಾಮಾ ಸೆಟ್ಗಳು ಇನ್ನೂ ಕೂಡ ನನ್ನ ಹತ್ರ ಇದ್ದಾವೆ. ಎಷ್ಟು ಸಲ ವಾಶ್ ಮಾಡಿದರೂ ಕೂಡ ಪ್ರಿಂಟ್ ಯಾವುದೇ ಥರ ಫೇಡ್ ಆಗೋದಿಲ್ಲ. ಇದು ತುಂಬಾ ಬ್ರೀದೆಬಲ್, ತುಂಬಾ ಸಾಫ್ಟ್ ಆಗಿರುವಂತಹ ಕಾಟನ್ ಮೆಟೀರಿಯಲ್. ಈವನ್ ಪ್ರಿಂಟ್ ಕೂಡ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ನೋಡುವಾಗ ಅನಿಸ್ಬೋದು ಇದು ಅಂದರೆ ಪೇಂಟೆಡ್ ಪ್ರಿಂಟ್ ಅಂತೇಳಿ, ಬಟ್ ಇದು ಎಷ್ಟೇ ಸಲ ನೀವು ವಾಶ್ ಮಾಡಿದ್ರು ಕೂಡ ಈ ಪ್ರಿಂಟ್ಸ್ ಹೋಗೋದಿಲ್ಲ. ಸೊ ನನ್ನ ಮಗಳು 5 year old. ಸೊ ಈ ಎಲ್ಲ ಕಲೆಕ್ಷನ್ 5 to 6 year ರೇಂಜಲ್ಲಿ ಬರುತ್ತೆ. ಸೊ ಎಲ್ಲಾದ್ರದ್ದು ಪ್ರೈಸ್ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಪ್ಲಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಪ್ರೈಸಸ್ ಆ್ಯಂಡ್ ಲಿಂಕ್ಸ್ಗಳು ಇರ್ತವೆ. ಸೊ ನಿಮಗೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈಗ ಎರಡನೇದು ಓಪನ್ ಮಾಡೋಣ. ಒಂದು ಗುಡ್ ಥಿಂಗ್ ಏನಂದರೆ, ಫಸ್ಟ್ ಕ್ರೈ ಅವರು ಆಲ್ಮೋಸ್ಟ್ ಯಾವಾಗಲೂ ಈ ಥರ ಪೇಪರ್ ಬ್ಯಾಗ್ಸಲ್ಲಿ ಅವರ ಪಾರ್ಸಲ್ನ ಕೊಟ್ಟು ಕಳಿಸ್ತಾರೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಥಿಂಗ್. ಅವ್ರು ತುಂಬಾ ರೇರ್, ಅಂದರೆ ಪ್ಲಾಸ್ಟಿಕ್ ಪ್ಯಾಕೇಜಲ್ಲಿ ಕಳಿಸೋದು ತುಂಬಾ ರೇರ್. ಓಕೆ, ಇಟ್ಸ್ ಅ ಪಿಂಕ್. ಸೊ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಫ್ರಾಕ್. ಸೊ ಇದು ಈ ಥರ ಟೈ ಡಿಟೇಲಲ್ಲಿ ಬರುತ್ತೆ. ಸೊ ಇದನ್ನು ಟೈ ಮಾಡ್ಬೋದು. ಹಾಗೆಯೇ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಬೇಬಿ ಹಗ್ಗೆ. ಸೊ ಆಲ್ಮೋಸ್ಟ್ ನಾನು ಚೂಸ್ ಮಾಡೋ ಎಲ್ಲ ಬಟ್ಟೆಗಳು ಬೇಬಿ ಹಗ್ಗಿಂದ ಆಗಿರುತ್ತೆ. ಬೇಬಿ ಹಗ್ ಮಾತ್ರ ಅಂತಲ್ಲ, ಫಸ್ಟ್ ಕ್ರೈಯಲ್ಲಿ ಆಲ್ಮೋಸ್ಟ್ ಸಿಗೋ ಎಲ್ಲ ಬ್ರ್ಯಾಂಡ್ಗಳದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಬೇಬಿ ಹಗ್ ತುಂಬಾ ಇಷ್ಟ. ಸೊ ಈ ಫ್ರಾಕ್ ಕೂಡ ಕಾಟನ್, ಹಾಗೇನೆ ಸಾಫ್ಟ್ ಆಗಿದೆ, ಹಾಗೇನೆ ಬ್ರೀದೆಬಲ್ ಬಟ್ಟೆ ಇದೆ. ಸೊ ಸಮ್ಮರ್ಗೆ ತುಂಬಾ ಆ್ಯಪ್ಟ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ಪ್ಯಾಕೇಜ್ ಓಪನ್ ಮಾಡೋಣ. ವಾವ್, ಇದು ನನ್ನ ಫೇವ್ರೆಟ್ ಕಲರ್ ಸೋ ಫಾರ್. ಇದು ಒಂದು ಬ್ಯೂಟಿಫುಲ್ ಲೈಲಾಕ್ ಕಲರ್. ಓಕೆ, ಇದು ಸ್ವಲ್ಪ ಸೈಜ್ ದೊಡ್ಡದು ಅನಿಸುತ್ತೆ ಆರೋಹಿಗೆ, ಬಟ್ ಸ್ಟಿಲ್ ಕ್ಯಾನ್ ಬಿ ಯೂಸ್ಡ್. ನೀವು ನೋಡ್ಬೋದು. ಸೊ ಇದು ಬ್ಯೂಟಿಫುಲ್ ಆಗಿರೋ ಒಂಥರ ಪಾಂಪಾಮ್ ಡೀಟೇಲ್ಸ್ಗಳಿದ್ದಾವೆ. ಆ್ಯಂಡ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈವನ್ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ. ಅಗೈನ್ ಇಟ್ಸ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಬೇಬಿ ಹಗ್. ಕಾಟನ್ ಬಟ್ಟೆ ಆಬ್ವಿಯಸ್ಲಿ. ಸೊ ಸಮ್ಮರ್ಗೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಇದನ್ನು ಆಲ್ರೆಡಿ ನನ್ನ ಮಗಳು ಸ್ವಲ್ಪ ಹರಿದಾಕ್ಬಿಟ್ಟಿದ್ದಾಳೆ. ಇದು ಒಂದು ಅನ್ನೋದು ಡಿಫ್ರೆಂಟ್ ಕಲರ್. ಸೊ ಇದೊಂಥರ ಸಿ ಗ್ರೀನ್, ಒಂಥರ ಟೀ ಬ್ಲೂ ಕಲರ್. ಅಗೇನ್ ಬಟ್ಟೆ ತುಂಬಾ ಚೆನ್ನಾಗಿದೆ, ಕಾಟನ್ ಬಟ್ಟೆ. ಸೊ ಇದು ಕೂಡ ಬೇಬಿ ಹಗ್ ರೇಂಜಿಂದ. ಸೊ ಇದು ಆ್ಯಕ್ಚುಲಿ 6 to 5 years. ಸೊ ಸ್ವಲ್ಪ ಮಗಳಿಗೆ ದೊಡ್ಡದಾಗ್ಬೋದು, ಬಟ್ ಓಕೆ, ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದ್ರ ಜೊತೆ ಒಂದು ಹೆಡ್ ಬ್ಯಾಂಡ್ ಕೂಡ ಸಿಗುತ್ತೆ, ತುಂಬಾ ಕ್ಯೂಟ್ ಆಗಿರೋ ಹೆಡ್ ಬ್ಯಾಂಡ್. ಸೊ ಇದರಲ್ಲಿ ಈ ಥರ ಪ್ರಿಟ್ಟಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪ್ರಿಂಟ್ಸ್ ಕೊಟ್ಟಿದ್ದಾರೆ. ಸೊ ಈ ಪ್ರಿಂಟ್ ಹೋಗುತ್ತಾ ಏನೋ ಗೊತ್ತಿಲ್ಲ, ವಾಶ್ ಮಾಡಿ ನೋಡಬೇಕು. ಬಟ್ ಯೂಶ್ವಲಿ ಬೇಬಿ ಹಗ್ ಬಟ್ಟೆಗಳು ಈ ಥರ ಪ್ರಿಂಟ್ಗಳು ಹೋಗಲ್ಲ ಎಷ್ಟು ಸಲ ವಾಶ್ ಮಾಡಿದ್ರು ಕೂಡ. ಬಟ್ ಚೆಕ್ ಮಾಡುವ.
ನೆಕ್ಸ್ಟ್ ಒನ್ ಸ್ವಲ್ಪ ದೊಡ್ಡದು, ಐ ಥಿಂಕ್ ಇದ್ರೊಳಗಡೆ ಮೇ ಬಿ 2-3 ಇದೆ ಅನಿಸುತ್ತೆ. 2-3, ಓಕೆ 3 ಇದೆ. ಸೊ ಫಸ್ಟ್ ಒನ್ ಅಗೇನ್ ಪಿಂಕ್ ಕಲರ್ ಪ್ಯಾಲೆಟ್. 2000 years later. ಓಪನಿಂಗ್ ಸ್ವಲ್ಪ ಕಷ್ಟ ಆಯಿತು. ಓಕೆ, ವಾವ್, ದಿಸ್ ಇಸ್ ಸೋ ನೈಸ್. ತುಂಬಾ ಸಾಫ್ಟ್ ಆಗಿದೆ ಇದು ಬಟ್ಟೆ. ಕಾಟನ್ ಅಂತ ಹೇಳೋದಕ್ಕಿಂತನೂ ಒಂಥರ ತುಂಬಾ ಸಾಫ್ಟ್ ಇದೆ. ಇದು ಬೇರೆ ಯಾವುದಾದ್ರೂ ಮೆಟೀರಿಯಲ್ಲ? ಇದು ಮೋಸ್ಟ್ಲಿ ಕಾಟನ್ ಮಿಕ್ಸ್ ಇದೆ ಅನಿಸುತ್ತೆ, ಬಿಕಾಸ್ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ ಏನು ಮೆಟೀರಿಯಲ್ ಅಂತ ಹೇಳಿಬಿಟ್ಟು. ಸೊ ಇದು ಈ ಥರ ನೋಡಿ, ಬ್ಯೂಟಿಫುಲ್ ಆಗಿರೋ ಒಂದು ಸಿಂಗ್ಲೆಟ್ ಕೈಂಡ್ ಆಫ್ ಟಾಪ್. ತುಂಬಾ ಚೆನ್ನಾಗಿದೆ. ಇವನ್ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಗೇನ್ ಬೇಬಿ ಹಾಗ್ ಬ್ರ್ಯಾಂಡಿಂದ ಇದು. ಬೇಬಿ ಹಾಗ್ ನೆವರ್ ಡಿಸಪಾಯಿಂಟ್ಸ್ ಯು. ಸೊ ಎರಡನೇ ಪ್ಯಾಕೇಜ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಲೈಟ್ ಸಿ ಗ್ರೀನ್ ಕಲರ್. ವಾವ್, ಇದ್ರ ಶೋಲ್ಡರ್ ತುಂಬಾ ಚೆನ್ನಾಗಿದೆ. ಕ್ಯಾಪ್ ಸ್ಲೀವ್ ಕೊಟ್ಟಿದ್ದಾರೆ. ಇದು ಫ್ರಂಟಲ್ಲಿ ನಿಮಗೆ ಈ ಥರ ಒಂದು ಬೋರ್ಡ್ ಡೀಟೇಲ್ ಇದೆ. ಆ್ಯಂಡ್ ಇದು ಬ್ಯಾಕ್ ಬಟನ್ಸ್ ಬರುತ್ತೆ. ಆ್ಯಂಡ್ ಇದು ಪಕ್ಕ ಕಾಟನ್, ಬಿಕಾಸ್ ಸಾಫ್ಟ್ ಆಗೂ ಇದೆ ಪ್ಲಸ್ ಬ್ರೀದೇಬಲ್ ಇದೆ. ಆ ಬಟ್ಟೆ ಥರ ಸಿಕ್ಕಾಪಟ್ಟೆ ಸಾಫ್ಟ್ ಅಂತಲ್ಲ, ಬಟ್ ತುಂಬಾ ಸಾಫ್ಟ್ ಆಗಿದೆ. ಅಂದರೆ ಕಾಟನಿಗೆ ತುಂಬಾ ಸಾಫ್ಟ್ ಆಗಿದೆ. ಆ್ಯಂಡ್ ಒಳಗಡೆ ಈ ಥರ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಲೈನಿಂಗ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಬೇಬಿ ಹಾಗ್ ಬ್ರ್ಯಾಂಡಿನ. ಆ್ಯಂಡ್ ನಿಮಗೊಂದು ಎಕ್ಸ್ಟ್ರಾ ಬಟನ್ ಕೂಡ ಇದೆ, ಬಟನ್ ಕಿತ್ತೋದ್ರೆ. ಸೊ ಈ ಎಲ್ಲ ಡ್ರೆಸ್ಗಳದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಪರ್ಚೇಸ್ ಮಾಡ್ಬೋದು ಬೇಕು ಅಂದರೆ. ಈ ಪ್ಯಾಕೇಜಲ್ಲಿ ನೆಕ್ಸ್ಟ್ ಒನ್ ನೈಸ್ ಲೈಲ್ಯಾಕ್ ಕಲರ್. ಸಿಂಪಲ್ ಫ್ರಾಕ್. ಯಾವುದೇ ಥರದ ಅಪ್ಲಿಕ್ಸ್ ಏನೂ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಅ ಬ್ಯೂಟಿಫುಲ್ ನೈಸ್ ಕಲರ್. ಸೊ ಪ್ರಿಂಟ್ ಕೂಡ ಚೆನ್ನಾಗಿದೆ. ಅಗೇನ್ ಇದು ಒಂಥರ ಪೇಂಟ್ ಅಂತ ಅನಿಸುತ್ತೆ, ಪೇಂಟೆಡ್ ಫ್ಯಾಬ್ರಿಕ್ ಪೇಂಟ್ ಅಂತ. ಬಟ್ ನೋಡಬೇಕು ವಾಶ್ ಮಾಡಿ ಆದಮೇಲೆ ಹೋಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಪ್ಯಾಕೇಜ್. ಅಗೇನ್ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್. ಸೊ ಇದು ನನ್ನ ಫಸ್ಟ್ ಹಾಲ್ ವಿಡಿಯೋ. ಸೊ ನಾನು ಕೊಡ್ತಿರೋ ಡೀಟೇಲ್ಸ್ ನಿಮಗೆ ಸಫಿಷಿಯಂಟ್ ಇಲ್ಲ ಅಂತ ಅನಿಸ್ತಿದ್ರೆ ಡೆಫಿನೆಟ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಎಲ್ಲ ಡೀಟೇಲ್ಸ್ ಕೂಡ ಹಾಕ್ತೀನಿ. ಸೊ ಪ್ಲೀಸ್ ಚೆಕ್ ಮಾಡಿ. ಹಾಗೆಯೇ ಸ್ಕ್ರೀನಲ್ಲಿ ನಿಮಗೆ ಎಲ್ಲ ಡ್ರೆಸ್ಸನ್ನು ಹಾಕ್ಕೊಂಡು ನನ್ನ ಮಗಳು ಸೂಪರಾಗಿ ನಿಮಗೋಸ್ಕರ ಡೆಮೋ ತೋರಿಸ್ತಾ ಇದ್ದಾಳೆ. ಸೊ ಅದನ್ನು ನೋಡಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದು ಅಗೇನ್ ಒಂದು ಬ್ಲೂ ಕಲರ್. ಸೊ ಸ್ಕೈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ಇರುವಂತಹ ಫ್ರಾಕ್. ಸೊ ಮೇಲ್ಗಡೆ ಒಂಥರ ಅಂತ ಹೇಳ್ತಾರೆ ಸ್ಪನ್ ಕೈಂಡ್ ಆಫ್ ಮೆಟೀರಿಯಲ್, ಕೆಳಗಡೆ ಪ್ಯೂರ್ ಕಾಟನ್. ಸ್ವಲ್ಪ ಸ್ಟಿಫ್ ಆಗಿದೆ ಕಾಟನ್, ಬಟ್ ಇಟ್ ಈಸ್ ಸ್ಮೂತ್. ಐ ಥಿಂಕ್ ವಾಶ್ ಮಾಡಿ ಆದಮೇಲೆ ಸರಿ ಆಗ್ಬೋದು ಅಂತ ಅನ್ಕೊಳ್ತೀನಿ. ಇದು ಬಂದು ಬಿ-ಬೇ ಅನ್ನುವಂತಹ ಒಂದು ಬ್ರ್ಯಾಂಡಿಂದ, ನಾಟ್ ಬೇಬಿ ಹಾಗ್. ಸೊ ನೋಡೋಣ ಆಫ್ಟರ್ ವಾಶ್ ಇದರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಪ್ಯಾಕೇಜ್. ಒಂಥರ ಖುಷಿ ಅಲ್ಲ, ಎಲ್ಲ ಪ್ಯಾಕೇಜ್ ಈ ಥರ ಪಾರ್ಸಲ್ಗಳು ನಮಗೋಸ್ಕರ ಬಂದರೆ ಕುತ್ಕೊಂಡು ಓಪನ್ ಮಾಡೋದು. ಸ್ಪೆಷಲಿ ಮಕ್ಕಳಾದ್ಮೇಲೆ ಹೆಂಗಂದರೆ ನಾವು ನಮಗೋಸ್ಕರ ಪಾರ್ಸಲ್ ಅಂದರೆ ಶಾಪಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೋಸ್ಕರ ಏನು ತರಿಸ್ತೀವೋ ಅದೇ ಜಾಸ್ತಿ ಇರುತ್ತೆ. ಓಕೆ, ಇದು ತುಂಬಾ ಚೆನ್ನಾಗಿದೆ ಇದು ಬಟ್ಟೆ. ಸೊ ನೀವು ನೋಡ್ಬೋದು, ಇದೊಂಥರ ಕೈಂಡ್ ಆಫ್ ಎ ಕ್ರಶ್ಡ್ ಟಿಶ್ಯೂ ಟೈಪ್ ಆಫ್ ಕ್ಲೋತ್. ತುಂಬಾ ಚೆನ್ನಾಗಿದೆ. ಫುಲ್ ಬಾಡಿ ನಿಮಗೆ ಅದೇ ಥರ ಡೀಟೇಲಿಂಗ್ ಇದೆ. ಸೊ ಫ್ರಂಟಲ್ಲಿ ನಿಮಗೆ ಈ ಥರ ಇದೊಂದು ಫ್ಲವರ್ ಅಪ್ಲಿಕ್ ಇದೆ, ಬ್ಯಾಕಲ್ಲಿ ನಿಮಗೆ ಬಟನ್ಸ್ ಇದೆ. ಸೊ ಇದೆ ಅಗೇನ್ ಬೇಬಿ ಹಾಗ್ ಬ್ರ್ಯಾಂಡಿಂದ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಒನ್, ಇಷ್ಟು ದೊಡ್ಡ ಪ್ಯಾಕೇಜಲ್ಲಿ ಒಂದೇ ಒಂದು ಸಣ್ಣ ಬಟ್ಟೆ. ಓಕೆ, ಆಬ್ವಿಯಸ್ಲಿ ವಿಡಿಯೋನ ನಾವು ಒಂದು ಪಿಂಕ್ ಕಲರಲ್ಲೇ ಎಂಡ್ ಮಾಡಬೇಕು. ಸೊ ಪಿಂಕ್ ಕಲರ್. ಓಕೆ, ಇದೊಂದು ಸಿಂಪಲ್ ಆಗಿರುವಂತಹ ಗೌನ್ ಕೈಂಡ್ ಆಫ್ ಅ ಫ್ರಾಕ್. ವಾವ್, ಒಂದು ಸಣ್ಣದೊಂದು ಬರ್ಡ್ ಡೀಟೇಲಿಂಗ್ ಇದೆ. ಸೊ ಇದರಲ್ಲಿ ಈವನ್ ಸ್ಪಾರ್ಕಲ್ಸ್ ಕೂಡ ಇದೆ. ಓಕೆ, ಕೈಗೇನು ಹತ್ತುತ್ತೆ ಇಲ್ಲ. ಸೊ ಮೇ ಬಿ ವಾಶ್ ಪ್ರೂಫ್ ಆಗಿರಬಹುದು. ಸೊ ಇದು ಯಾವುದೋ ಬೇರೆ ಬ್ರ್ಯಾಂಡ್, ಝಾಲಿಯೋ ಅಂತ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಾನು ಆ್ಯಕ್ಚುಲಿ ಆರ್ಡರ್ ಮಾಡುವಾಗ ಇದ್ರ ಬ್ರ್ಯಾಂಡ್ ಚೆಕ್ ಮಾಡಿರಲಿಲ್ಲ. ನೋಡಿ ಇಷ್ಟ ಆಯಿತು, ಇಲ್ಲಿ ಒಂದು ಸಿಂಪಲ್ ಆಗಿರೋದು ಅಂತ ಹೇಳ್ಬಿಟ್ಟು ತರಿಸಿದೆ. ಐ ಥಿಂಕ್ ಇದು ಪ್ರೈಸ್ ಕೂಡ ತುಂಬಾ ಕಮ್ಮಿ ಅನಿಸುತ್ತೆ. ನಾನು ಎಲ್ಲರೂ ಸ್ಕ್ರೀನಲ್ಲಿ ಹಾಕಿರ್ತೀನಿ ಇದ್ರ ಪ್ರೈಸ್. ಸೊ ಇದು ಸಿಂಪಲ್ ಕ್ಯೂಟ್ ಆಗಿರೋ ಒಂದು ಪಿಂಕ್ ಫ್ರಾಕ್, ತುಂಬಾ ಸಾಫ್ಟ್ ಆಗಿದೆ.
ಇದಿಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಸೊ ಆಗಲೇ ಫಸ್ಟೇ ನಾನು ಹೇಳಿದೆ, ನಾನು ಫಸ್ಟ್ ಕ್ರೈಯಲ್ಲಿ ಎಲ್ಲದೂ ಆರ್ಡ್ರ್ ಮಾಡ್ತೀನಿ, ಬಟ್ ಸ್ಯಾಂಡಲ್ಸ್ ಅಂದರೆ ಫುಟ್ವೇರ್ಸ್ ನಾನು ಆರ್ಡ್ರ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಯೂಶ್ವಲಿ ಫುಟ್ವೇರ್ ಫಸ್ಟ್ ಕ್ರೈ ಆ್ಯಪಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿದಿರುತ್ತೆ. ಈವನ್ ಪ್ರೈಸ್ ಕೂಡ ಅದೇ ರೇಂಜಲ್ಲಿ ಇರುತ್ತೆ, ಸ್ವಲ್ಪ ಅಂದರೆ 500 to 600 ರೇಂಜಿಂದನೇ ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಕ್ಕಳು ಬೆಳೀತಾ ಅಂದರೆ ನೀವು ಈ ಮಂತ್ ಹಾಕುವಂಥ ಚಪ್ಪಲ್ ನಿಮಗೆ ನೆಕ್ಸ್ಟ್ ಮಂತಿಗೆ ಅದು ಮೇ ಬಿ ಸಣ್ಣದಾಗ್ಬೋದು. ನನ್ನ ಮಗಳ ಕೇಸಲ್ಲಿ ಅದೇ ಥರ. ಸೊ ನಾನು ಅವಳಿಗೆ ಫುಟ್ವೇರ್ ನಾನು ಅದರಲ್ಲಿ ಆರ್ಡ್ರೇ ಮಾಡೋದಿಲ್ಲ. ನಾನು ಯೂಶ್ವಲಿ ಲೋಕಲ್ ಸ್ಟೋರಲ್ಲಿ ಅಥವಾ ಈ ಬಜಾರಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಚೆನ್ನಾಗಿರುತ್ತೆ ಎಲ್ಲ ಕಮ್ಮಿ ರೇಟಿಗೆ, ಅಂದರೆ 200 ರುಪೀಸ್ ಒಳಗಡೆ ಎಲ್ಲ ನಿಮಗೆ ಫುಟ್ವೇರ್ ಸಿಗುತ್ತೆ. ಸೊ ಅದನ್ನು ತೊಗೊಬಂದು ಮೇ ಬಿ 1 month or 2 month ನೀವು ಯೂಸ್ ಮಾಡ್ಬೋದು. ಮತ್ತು ಮಗಳಿಗೆ ಆಗಲಿಲ್ಲ ಅಂದರೆ ಒಂದು ನೀವು ಬೇರೆಯವ್ರಿಗೆ ಯಾರಿಗಾರು ಕೊಡ್ಬೋದು ಕೂಡ. ಸೊ ಫಸ್ಟ್ ಕ್ರೈ ಆ್ಯಪ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳೋರಿಗೆ ಮೇ ಬಿ ನೀವು ಶಾಪ್ ಮಾಡ್ತಿರೋ ರೀತಿ ಸ್ವಲ್ಪ ರಾಂಗ್ ಆಗಿರ್ಬೋದು. ಯಾಕಂದರೆ ಪ್ರತಿದಿನ ಕೂಡ ಫಸ್ಟ್ ಕ್ರೈ ಆ್ಯಪಲ್ಲಿ ಎಲ್ಲದಕ್ಕೂ ಏನಾದರೂ ಒಂದು ಕೂಪನ್ ಕೋಡ್ ಇದ್ದೇ ಇರುತ್ತೆ. ಸೊ ಯೂಶ್ವಲಿ ಫ್ಯಾಷನ್ ರೇಂಜಿಗಿದ್ದರೆ ಈವನ್ ಪರ್ಸ್ನಲ್ ಕೇರ್ ರೇಂಜಿಗೆ ಕೂಡ ಬೇರೆ ಕೂಪನ್ ಕೋಡ್ ಇರುತ್ತೆ. ಕೆಲವು ಸಲ ಸೈಟ್ ವೈಡ್ ನಿಮಗೆ ಎಲ್ಲದಕ್ಕೂ ಒಂದೇ ಕೂಪನ್ ಕೋಡ್ ಇರುತ್ತೆ. ಆಗ ಏನಾಗುತ್ತೆ ಅಂದರೆ ನೀವು ಬಟ್ಟೆಗಳ ಜೊತೆ ಈವನ್ ಪರ್ಸನಲ್ ಕೇರ್ ರೇಂಜ್ ಕೂಡ ನಿಮ್ಮ ಕಾರ್ಟಿಗೆ ಹಾಕಿದಾಗ ಒಂದು ಕೂಪನ್ ಕೋಡ್ ಹಾಕಿದರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ತುಂಬಾ ಡಿಸ್ಕೌಂಟ್ ಸಿಗುತ್ತೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಫ್ಯಾಷನ್ ರೇಂಜಿಗೆ ಒಂದು ಕೂಪನ್ ಕೋಡ್ ಇರುತ್ತೆ, ಮತ್ತು ಪರ್ಸನಲ್ ಕೇರ್ ರೇಂಜಿಗೆ ಒಂದು ಕೂಪನ್ ಕೋಡ್ ಇರುತ್ತೆ. ಅಥವಾ ಮೇ ಬಿ ಬೇಬಿ ಹಾಗಿಗಂತಾನೆ ಬೇಬಿ ಹಾಗ್ ಅವರು ಒಂದು ಕೂಪನ್ ಕೋಡ್ ಕೊಟ್ಟಿರ್ತಾರೆ, ಬೇರೆ ಇದಕ್ಕೆ ಬೇರೆ ಕೊಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ, ಈಗ ಬೇಬಿ ಹಾಗ್ ಬ್ರ್ಯಾಂಡಿಂದನೇ ನಿಮಗೆ ಕೂಪನ್ ಕೋಡ್ ಇದೆ ಅಂತಂದರೆ ಬರೀ ಬೇಬಿ ಹಾಗಿಂದು ಬಟ್ಟೆಗಳನ್ನೇ ನೀವು ಕಾರ್ಟಿಗೆ ಹಾಕಿ ಆ ಕೂಪನ್ ಕೋಡನ್ನು ಹಾಕಿಬಿಟ್ಟು ನೀವು ಚೆಕ್ಔಟ್ ಮಾಡಿ. ಸೊ ಆಗ ನಿಮಗೆ ಎಲ್ಲ ಥರ ನೀವು ಏನೇನೆಲ್ಲ ಬೇಬಿ ಹಗ್ಗಿನ ಪ್ರಾಡಕ್ಟ್ಸ್ಗಳು ಹಾಕಿರ್ತೀರೋ ಎಲ್ಲದಕ್ಕೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಹಾಗೆಯೇ ಪರ್ಸ್ನಲ್ ಕೇರಿಗೆ ಅಂತಲೇ ಸಪ್ರೇಟ್ ಆಗಿದ್ದಾಗ ಬರೀ ಪರ್ಸ್ನಲ್ ಕೇರನ್ನು ಮಾತ್ರ ರೇಂಜನ್ನು ಮಾತ್ರ ನೀವು ಕಾರ್ಟಿಗೆ ಹಾಕಿಬಿಟ್ಟು ಅದಕ್ಕೆ ನೀವು ಕೂಪನ್ ಕೋಡ್ ಹಾಕಿ ಚೆಕ್ಔಟ್ ಮಾಡಿ. ಎಲ್ಲದನ್ನು ಒಟ್ಟಿಗೆ ಹಾಕಿಬಿಟ್ಟು ನೀವು ಕೂಪನ್ ಕೋಡ್ ಹಾಕಕ್ಕೆ ಹೋಗ್ಬೇಡಿ. ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ. ಬಟ್ ಯಾವಾಗಲೂ ಕೂಡ ನೀವು ಯಾವುದೇ ಒಂದು ಬಟ್ಟೆದು ಆ್ಯಪ್ ಪೇಜ್ ಓಪನ್ ಮಾಡಿದಾಗ ನಾನು ಸ್ಕ್ರೀನಲ್ಲಿ ನಿಮಗೆ ಇಲ್ಲಿ ಹಾಕ್ತೀನಿ. ಸೊ ಆ ಒಂದು ಪೇಜಲ್ಲಿ ನಿಮಗೆ ಕೆಳಗಡೆ ಅದಕ್ಕೆ ಸಿಗುವಂಥ ಎಲ್ಲ ಕೂಪನ್ ಕೋಡ್ಗಳನ್ನ ಅವರು ಲಿಸ್ಟ್ ಮಾಡಿರ್ತಾರೆ. ಅದನ್ನು ಕಾಪಿ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಕಾರ್ಟಲ್ಲಿ ಅಪ್ಲೈ ಮಾಡಿ. ಸೊ ಅದರಿಂದ ನಿಮಗೆ ತುಂಬಾ ಡಿಸ್ಕೌಂಟ್ಸ್ ಸಿಗುತ್ತೆ, ತುಂಬಾ ನೀವು ಮನಿ ಸೇವ್ ಮಾಡ್ಬೋದು ಕೂಡ. ಆಗ ನಿಮಗೆ ಖಂಡಿತವಾಗ್ಲೂ ಫಸ್ಟ್ ಕ್ರೈ ಕಾಸ್ಟ್ಲಿ ಅಂತ ಅನ್ಸೋದಿಲ್ಲ. ಆ್ಯಂಡ್ ಈವನ್ ಸ್ಟೋರ್ ಕೂಡ ನೀವು ಚೆಕ್ಔಟ್ ಮಾಡೋದು. ಸ್ಟೋರ್ ನಾನು ವಿಸಿಟ್ ಮಾಡಿಲ್ಲ ಆಗಿರೋದ್ರಿಂದ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅಲ್ಲಿ ಕೂಡ ಏನಾದ್ರು ಡಿಸ್ಕೌಂಟ್ಸ್ ನಡೆಯುತ್ತಾ ಇಲ್ವಾ ಏನು ಅಂತ. ಬಟ್ ಡೆಫಿನೆಟ್ಲಿ ಆ್ಯಪಲ್ಲಂತೂ ಪ್ರತಿದಿನ ನಿಮಗೆ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಹಾಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇದು ನಿಮಗೆ ನಿಮ್ಮ ಮನೇಲಿ ನಿಮಗೆ ಹೆಣ್ಮಕ್ಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ಬೇರೆ ಯಾರಿಗಾದ್ರು ಗಿಫ್ಟ್ ಕೊಡೋಕ್ಕಿದ್ರೆ, ಬಜೆಟ್ ಫ್ರೆಂಡ್ಲಿ ಗಿಫ್ಟ್ ಕೊಡೋಕ್ಕಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಯೂಸ್ ಮಾಡ್ಕೋಬಹುದು. ನಾನು ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎಲ್ಲದ್ರದ್ದು ಲಿಂಕ್ ಆ್ಯಂಡ್ ಪ್ರೈಸಸ್ ಇದೆ. ಸೊ ನೀವು ಯೂಸ್ ಮಾಡಿಕೊಂಡು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆಯೇ ಮರೀದೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.